ವಾಸನೆ ಇರ್ಬೇಕು ಹೇಳ್ರಿ ಅದು ಘಮ ಘಮ ಏನ್ರಿ. ಆ ಬಜಿಯಾಗಿಂದ ಎಷ್ಟು ತಾಕತ್ತಿಟ್ಟ ನೋಡ್ರಿ. ಯಾವಾಗ ಮಿರ್ಚಿ ಬಜಿ ಅಂದ ಒಯ್ದು ಬಲಿಯಾಗಿಂದ ಇಟ್ಟಿವಿ ಎತ್ತಿಕೊಂಡಂದ್ರೆ ಆ ಇಲಿ ಮೂಗಿ ವಾಸನೆ ಬಡಿತು ಬಜಿದು ಅಂತಂದ್ರೆ ಅಲ್ಲೆಲ್ಲೆಲ್ಲೆಲ್ಲೆ ಇಲ್ಲೇನೋ ಇಟ್ಟ ನಮ್ಮ ಕಾಕ ತಿಳ್ಕೊಳಂದು ಏನ್ರಿ. ಇಲ್ಲೇನೋ ಇಟ್ಟ ನಮ್ಮ ಕಾಕ ತಿಳ್ಕೊಳಂದು ಸಮೀಪ ಹೋಗ್ಕದ ಮೂಸಿ ನೋಡ್ಕೋತ ಸಮೀಪ ಅಂದ ಹೋಗ್ಕದ. ಯಾವಾಗಿಂದ ಬಲಿಗೆ ಬಾಗಿಲೇಸಿರ್ತಾವ್ರಿ, ಬಲಿಗೆ ಬಾಗಿಲೇಸಿರ್ತಾವೆ ಒಂದೇ ಇರ್ತದೆ. ಅದಕ್ಕೆ ದೊಡ್ಡ ಬಾಗಿಲು ಬೇರೆ, ಬಾತ್ರೂಮ್ ಬಾಗಿಲು ಬೇರೆ, ಬೆಡ್ರೂಮ್ ಬಾಗಿಲು ಬೇರೆ ಇರ್ತಾವಲ್ಲ. ಇರೋದು ಒಂದೇ ಒಂದು ಬಾಗಿಲ, ಅದೇ ಬಾಗಿಲ್ದೊಂದು 5 ಇಲಿ ಹೋಗಿ ಒಂದು ಈಟಿನ ಬಜಿ ತಿನ್ಬೇಕು ಅನ್ನೋದ್ರೊಳಗೆ ತಟ್ಟನಾಗ ಬಾಗಿಲು ಮುಚ್ಕೊಂಡು ಬಿಡ್ತದೆ. ಮುಚ್ಕೋತದಿಲ್ರಿ, ಮುಚ್ಕೋತು. ಯಾವಾಗಿದು ಮುಚ್ಚಿದ್ದು ಸಪ್ಪಳು ಕೇಳೋದು ಕೂಡ ಯಪ್ಪೋ ಯಾರೋ ಬಂದ್ರು ನಾನು ಬಡಿತಾರ ತಿಳ್ಕೊಂಡು ಇದ್ರಾಗಿಂದ ಹೊರಗೆ ಓಡಿ ಹೋಗ್ಬೇಕತ್ತದ. ಇರೋದೊಂದು ಬಾಗಿಲು, ಅದೇ ಒಂದು ಬಾಗಿಲು ಮುಚ್ಕೊಂಡದು ಹೊರಗೆ ಹೋಗ್ಲಕ್ಕೆ ಬರ್ತದೇನ್ರಿ. ಹೊರಗೆ ಹೋಗೋಕ್ಕಿಂತ ಬರೋಂಗಿಲ್ಲ. ಯಾವಾಗ ಒಂದು ಸೌನಿಂದ ಸುತ್ತರಿತದ ಬಲಿಯಾಗ, ಅಯ್ಯೋ ನಾ ಬರಬಾರ್ದಾಗಿತ್ತಿದ್ರಾಗ ನಾ ಬರಬಾರ್ದಾಗಿತ್ತ ತಿಳ್ಕೊಂಡು ಒಂದು ಸೌನಿಂದ ಏನ್ರಿ ಒಂದು ಸೌನಿಂದ ಬಡ್ದಾಡ್ತದ ಹೊರಗೆ ಹೋಗ್ಬೇಕು. ಆ ಇಲಿಗಿಂದ ಹೊರಗೆ ಹೋಗಕ್ಕೆ ಬರ್ತದೇನು, ಬರಂಗಿಲ್ಲ. ಯಾವಾಗಿಂದ ನಾ ಬರಬಾರ್ದಾಗಿತ್ತ ತಿಳ್ಕೊಂಡು ಒಂದು ಸೌನಿಂದ ಚಿಂತೆ ಮಾಡಿ ಅಳ್ಕೋಂತಿಂದ ಕುಂತಿರ್ತದೆ ಇಲಿ. ಇದೇ ಬಜ್ಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಬರ್ತದೆ ಏನ್ರಿ. ಅದೇ ಬಜ್ಜಿನ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದಿಲ್ರಿ. ಬಂದ ಇದನ್ನು ಒಳಗೆ ಹೋಗ್ಬೇಕತ್ತದ. ಇರೋದೊಂದು ಬಾಗಿಲ, ಅದು ಬಾಗಿಲು ಮುಚ್ಚಿ ಅದ. ಅವಾಗಿದು ಹೊರಗಿನ ಇಲಿ ಏನಂತದ, ದೋಸ್ತ ಒಂದು ಈಟು ಬಾಗಿಲು ತೆಗಿಯೋ, ನಾ ಒಂದಿಟ್ಟು ತಿತ್ತೀನಿ ಅಂತದ. ಇದು ಹೊರಗಿಂದ, ಅದು ಒಳಗಿಂದ ಅಂತದ. ಒಳಗೆ ಬರಬೇಡ ತಮ್ಮ, ಒಂದು ಸಾರಿ ಬಂದೇನೆ ತಿರುಗಿ ಹೋಗಕ್ಕೆ ಬರಂಗಿಲ್ಲ, ನೀವು ಒಳಗೆ ಬರಬೇಡ ಅಂತ ಒಳಗಿಂದ ಅಂತದ. ಇದು ಹೊರಗಿಂದ ಏನಂತ ಮಗ ಇಟ್ಟು ತಾನೇ ತಿನ್ಬೇಕು ನಾವು. ಯಾಕಂದ್ರೆ ಇದು ಕತ್ತಿಗೆ ಗೊತ್ತಿಲ್ಲಲ್ಲ ಒಳಗಿಂದ್ರದು. ಇದು ಹೊರಗಿಂದ ಅಂತದ, ಮಗ ಇಟ್ಟು ತಾನೇ ತಿನ್ಬೇಕನ. ಒಂದು ಈಟು ನೋಡೋ ದೋಸ್ತ, ಒಂದು ಈಟು ಬಾಗಿಲು ತೆಗಿ, ನಾ ಒಂದು ಈಟು ಬಜಿ ತಿತ್ತೀನಿ, ಒಂದು ಈಟು ಬಾಗಿಲು ತೆಗಿ ಎತ್ಕೊಂಡ್ರೆ ಹುಚ್ಚ ನೀವು ಒಳಗೆ ಬರಬೇಡ. ಒಂದು ಸಾರಿ ಒಳಗೆ ಬಂದೆ ಅಂದ್ರೆ ತಿರುಗಿ ಅದು ಹೊರಗೆ ಹೋಗ. ತಂದೆ ತಾಯಿಗಳ ಧರ್ಮ ಸಂಸ್ಕಾರದೊಳಗಿಂದ ಬೆಳೀತಕ್ಕಂಥ ಮಲ್ಲಮ್ಮ 7-8 ವರ್ಷದ ಬಾಲಕಿಯಾಗಿರ್ತಕ್ಕಂಥ ಪ್ರಸಂಗದ ಒಳಗೆ ತಂದೆ ತಾಯಿಗಳೆಲ್ಲ ಕೂಡಿ ಮಲ್ಲಮ್ಮ ನನ್ನ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿಂದ ಬಿಡ್ತಾರೆ. ಯಾಕೆ ಮಲ್ಲಮ್ಮಳನ್ನು ಗುರುವಿನ ಆಶ್ರಯದೊಳಗಿಂದ ಬಿಡ್ತಾರ ಹತ್ತುಕೊಂಡಂತ ಕೇಳಿದ್ರೆ ಒಂದು ಮಾತು ನಾವೆಲ್ಲ ಚೆನ್ನಾಗಿಂದ ತಲೆಗಿಂದ ಇಟ್ಕೋಬೇಕು ಪುಣ್ಯಾತ್ಮರೇ. ಮನಿತನದೊಳಗೆ ನೋಡೋದ್ರಿಂದ ಬಡತನ ಇದೆ, ಆದರೂ ಕೂಡ ಗುರುವಿನ ಆಶ್ರಯದೊಳಗಿಂದ ಮಲ್ಲಮ್ಮನನ್ನು ಬಿಡ್ತಾರೆ. ಆ ತಂದೆ ತಾಯಿಗಳು ಒಂದು ಅರ್ಥ ಮಾಡ್ಕೊಂಡಿದ್ರು, ಮನಿತನದೊಳಗಿಂದ ರೊಕ್ಕ ಇರದೇ ಇದ್ದರೂ ಪರವಾಗಿಲ್ಲ, ಮನಿತನದೊಳಗಿಂದ ಏನ್ರಿ ಬಂಗಾರ ಇರದೇ ಇದ್ದರೂ ಪರವಾಗಿಲ್ಲ, ಆದರೆ ನಮ್ಮ ಮನಿತನಕ್ಕಿಂತ ಶ್ರೀಮಂತಿಕೆ ಇರದೇ ಇದ್ದರೂ ಪರವಾಗಿಲ್ಲ. ಆದ್ರೆ ಯಾವ ಶ್ರೀಮಂತಿಕೆ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ಎತ್ತಿಕೊಂಡಂತ ಕೇಳಿದ್ರೆ ಧರ್ಮ ಸಂಸ್ಕಾರದ ಶ್ರೀಮಂತಿಕೆ ಅನ್ನತಕ್ಕಂಥದ್ದು ಮನಿತನದೊಳಗಿಂದ ಇರಬೇಕು. ಧರ್ಮ ಸಂಸ್ಕಾರದ ಮನಿತನ ಏನ್ರಿ ಮಕ್ಕಳಾಗಿಂದ ಬೆಳಿಬೇಕು. ನಾವೆಲ್ಲ ಸಂಸ್ಕಾರನ ತಗೊಂಡು ಬೇರೆ ರೀತಿಯಿಂದ ಸಂಸ್ಕಾರಗಳನ್ನು ಪಡೆಯೋದಲ್ಲ. ಹಾಗಾದ್ರೆ ನಾವು ಸಂಸ್ಕಾರನ ತಗೊಂಡು ಮನಿತನದಾಗಿಂದ ಬಡತನ ಇರಲಿ, ತಿನ್ನಾಕಿರಲಿ, ಉಣ್ಣಾಕಿರಲಿ, ಏನ್ರಿ ಏನು ಇರದೇ ಇದ್ದರೂ ಪರವಾಗಿಲ್ಲ, ಆದ್ರೆ ಧರ್ಮ ಸಂಸ್ಕಾರ ಅಂತಕ್ಕಂಥದ್ದನ್ನು ಬೇಕು. ಧರ್ಮ ಸಂಸ್ಕಾರ ಇರದೇ ಇದ್ರೆ ಇವತ್ತು ನಾವೆಲ್ಲ ಈ ಪರಿಸ್ಥಿತಿ ಎದಕ್ಕೆ ಬರಾಕತ್ತದ ಹತ್ಕೊಂಡದ ಕೇಳಿದ್ರೆ ಎಷ್ಟೋ ಜನ ನಾವು ನಿನ್ನಿನ ವಿಷಯದಿಂದ ಸಾಕಷ್ಟು ಅಂತ ಹೇಳಿದೆ ನಾನು ನಿಮಗೆ. ಏನ್ರಿ ತಂದೆ ತಾಯಿನ ಹೊಡಿತಕ್ಕಂಥ ಪರಿಸ್ಥಿತಿ, ತಂದೆ ತಾಯಿಗಿಂದ ಬೈತಕ್ಕಂಥ ಪರಿಸ್ಥಿತಿ, ತಂದೆ ತಾಯಿಗಳಿಗಿಂದ ಮನೆತನದಿಂದ ಹೊರಗೆ ಆಗ್ತಕ್ಕಂಥ ಪರಿಸ್ಥಿತಿ, ಇವೆಲ್ಲ ಯಾಕೆ ಬರ್ಲಕತ್ತವ ಹತ್ಕೊಂಡದ ಕೇಳಿದ್ರೆ ಇವೆಲ್ಲ ಮಕ್ಕಳಿಂದ ದಾರಿ ಬಿಟ್ಟಿಂದ ಯಾಕೆ ತಿರುಗಲಕತ್ತಾರ ಹತ್ಕೊಂಡು ಕೇಳಿದ್ರೆ ಆ ಮಕ್ಕಳಿಗೆ ನಾವು ಧರ್ಮ ಸಂಸ್ಕಾರ ಅಂತಕ್ಕಂಥ ಒಂದೇ ಒಂದು ಕಾರಣ. ಏನ್ರಿ ಧರ್ಮ ಸಂಸ್ಕಾರ ಇರಲಾರ್ದಕ್ಕೆ ಮಕ್ಕಳಿಂದ ದಾರಿ ಬಿಡಕತ್ತಾವ ಅಷ್ಟೇ. ಮೊದಲನೇದಾಗಿರ್ತಕ್ಕಂಥದ್ದೇ ಗುರು ಹತ್ತಿಕೊಂಡ್ರೆ ತಂದೆ ತಾಯಿ ಹತ್ತಿಕೊಂಡ್ರೆ ಹೇಳ್ತಾರೆ. ಏನ್ರಿ ಮೊದಲನೇದಾಗಿರ್ತಕ್ಕಂಥ ಗುರು ಹತ್ತಿಕೊಂಡ್ರೆ ಏನು ಗುರು ಒಂದು ಮಾತ್ರಕ್ಕಿಂತ ಕಾವಿ ಬಟ್ಟೆನೇ ಹಾಕಿರಬೇಕು, ದೊಡ್ಡ ಮಠದ ಸ್ವಾಮಿನೇ ಆಗಿರಬೇಕು ಅನ್ನುವಂಥದ್ದೇನಿಲ್ಲ. ಯಾವನಲ್ಲಿಂದ ಜ್ಞಾನ ಇರ್ತದಲ್ಲ, ಏನ್ರಿ ನಮಗೆ ಯಾವೆಂದ ಜ್ಞಾನ ಅರ್ಥಗ ನೀಡ್ತಾನಲ್ಲ, ಏನ್ರಿ ಸುಜ್ಞಾನ ಅರ್ಥಗಂದ ಯಾರು ನೀಡ್ತಾರಲ್ಲ ಅವರನ್ನೇ ನಾವು ಗುರು ಹತ್ತನಬೇಕೆ ಹೊರತಾಗಿ ಬಟ್ಟೆ ಮೇಗಂದ ಅಳತಿ ಮಾಡೋದಲ್ಲ. ಮೊದಲನೇದೇ ಆಗಿರ್ತಕ್ಕಂಥ ನೀವೇ ತಂದೆ ತಾಯಿನೇ ಗುರುಗಳು, ಆಮೇಲಿಂದ ಶಾಲಾ ಶಿಕ್ಷಕರಿಂದ ಗುರುಗಳು, ಆಮೇಲೆ ಮೂರನೇದಾಗಿರ್ತಕ್ಕಂಥ ನಾವು ಧರ್ಮ ಗುರುಗಳು. ತಿಳಿತ್ರೆ ಪ್ರತಿಯೊಬ್ಬನಿಗೆ ಕೂಡ 3 ಜನ ಗುರುಗಳು. ಆ 3 ಜನ ಗುರುಗಳಿಂದ ನಾವು ಏನು ಕಲಿಬೇಕಾಗ್ಯದ ತಗೊಂಡ ಕೇಳಿದ್ರೆ ತಂದೆ ತಾಯಿಯಿಂದ ಮನೆತನದೊಳಗಿರ್ತಕ್ಕಂಥ ಏನ್ರಿ ಸಂಸ್ಕಾರ ಅಂತಕ್ಕಂಥ ಒಂದು ಕಡೆಗಿಂದ ಕಲಿತ್ರೆ
ಇನ್ನೊಂದು ಕಡೆಗೆ ಧರ್ಮ ಸಂಸ್ಕಾರವನ್ನು ಒಬ್ಬ ಗುರುವಿನಿಂದ ಕಲಿಬೇಕು. ಇನ್ನು ಮೂರನೇ ಸಂಸ್ಕಾರವನ್ನು ಅಕ್ಷರ ಸಂಸ್ಕಾರವನ್ನು ನಮ್ಮ ಶಿಕ್ಷಕರ ಕಡೆಯಿಂದ ಕಲಿಬೇಕು, ಆ ಗುರುಗಳಿಂದ ಕಲಿಬೇಕು. ಈ ಮೂರು ಜನನೂ ಕೂಡ ಪೂಜ್ಯ ವ್ಯಕ್ತಿಗಳೇ. ಏನ್ರಿ, ಜಗತ್ತಿನೊಳಗೆ ನೀವು ಯಾವ ದೇವರುಗಳನ್ನು ಪೂಜೆ ಮಾಡ್ತೀರೋ ಗೊತ್ತಿಲ್ಲ, ಈ ಬದುಕಿನ ಇರುವರೆಗೂ ಕೂಡ ನೀವು ಯಾರನ್ನು ಪೂಜೆ ಮಾಡಬೇಕಂದ್ರೆ ಈ ಮೂರು ಜನರನ್ನು, ಏನ್ರಿ, ನಿಮ್ಮ ಜೀವನ ಇರುವ ಪರ್ಯಂತರವಾಗಿಯೂ ಕೂಡ ಈ ಮೂರು ಜನ ಗುರುಗಳನ್ನು ನಾವೆಲ್ಲರೂ ಕೂಡ ಪೂಜೆ ಮಾಡಲೇಬೇಕು. ಮಗಳಿಗೆಂದ ಧರ್ಮ ಸಂಸ್ಕಾರ, ಮನೆತನದಾಗಿಂದ ಬಡತನ ಇರುವಲ್ದಕ್ಕೆ ಪರವಾಗಿಲ್ಲ, ಮಗಳಿಗೆಂದ ಧರ್ಮ ಸಂಸ್ಕಾರ ಅಂತಕ್ಕಂಥ ಬೇಕು. ಅವತ್ತಿನ ದಿನಮಾನದೊಳಗೆ ತಂದೆ ತಾಯಿಗಳು ಮಲ್ಲಮ್ಮಳಿಗೆ ಈ ಧರ್ಮ ಸಂಸ್ಕಾರವನ್ನು ನೀಡ್ಯಾರ ಹತ್ತಿಕೊಂಡಂದ್ರೆ, ಅವಳು ಲಿಂಗೈಕ್ಯಳಾಗಿ ಸುಮಾರು 12ನೇ ಶತಮಾನ ಹತ್ತಿಕೊಂಡಂದ್ರೆ 1000 ವರ್ಷ ಆಯಿತು. 1000 ವರ್ಷದಿಂದಲೂ ಕೂಡ ಮಲ್ಲಮ್ಮನ ಚರಿತ್ರೆಯನ್ನು ಇವತ್ತಿನ ತನಕ ನಾವು ಕೇಳ್ತೀವಿ ಹತ್ತಿಕೊಂಡಂದ್ರೆ ಅವಳು ಪಡೆದಿರ್ತಕ್ಕಂಥ ಧರ್ಮ ಸಂಸ್ಕಾರ ಎಂತ ಅದು. ಏನ್ರಿ, ನೀವು ಸತ್ಯ ಹೊತ್ತಿಕೊಂಡ್ರೆ ಮುಂದೆ ನಮ್ಮ ಮಕ್ಕಳಿಗೆ ಗೊತ್ತಿರಲ್ಲ ನಮ್ಮ ಹೆಸರು. ಯಾಕ್ರಿ ಗೊತ್ತಿರ್ತಾವೇನ್ರಿ? ನಾ ಕೇಳ್ತೀನಿ ನಿಮಗೆ, ನಿಮ್ಮ ಮುತ್ತೇನ ಹೆಸರು ಏನು? ಭಾಳ ಮಂದಿ ಹೇಳ್ತೀರಿ. ಏನ್ರಿ, ನಿಮ್ಮ ಮುತ್ತೇನ ಹೆಸರು ಅಂದ ಮಲ್ಲಪ್ಪ ರೀ. ಅವ್ರ ಅಪ್ಪನ ಹೆಸರು ಸ್ವಲ್ಪ ಅಂದ ನೆನಪಿನಾಗಿದ್ದವ್ರಿಂದ ಅವ್ರ ಮುತ್ತೇನ ಹೆಸರು ಹೇಳ್ತಾರೆ, ಅಜ್ಜನ ಹೆಸರು. ಅವ್ರ ಅಜ್ಜನ ತಂದೆ ಹೆಸರು ಏನು ಹತ್ತಿಕೊಂಡ್ರೆ ಇವತ್ತಿನ ತನಕ ಯಾರಿಗೂ ಕೂಡ ಗೊತ್ತಿಲ್ಲ. ಇವತ್ತು ಮಲ್ಲಮ್ಮ 1000 ವರ್ಷ ಆಯಿತು. 1000 ವರ್ಷದಿಂದ ಲಿಂಗೈಕ್ಯಳಾಗಿರ್ತಕ್ಕಂಥ ಮಲ್ಲಮ್ಮ, 1000 ವರ್ಷಗಳ ಹಿಂದೆ ಲಿಂಗೈಕ್ಯರಾಗಿರ್ತಕ್ಕಂಥ ಬಸವಣ್ಣವರಾಗಲಿ, ಶರಣರು, ಸಂತರು, ಇವರೆಲ್ಲ ಏನದಾರ ಹತ್ತಿಕೊಂಡ ಕೇಳಿದ್ರೆ ಇವರೆಲ್ಲ ಮಾಡಿರ್ತಕ್ಕಂಥ, ಅವ್ರು ಪಡ್ಕೊಂಡಿರ್ತಕ್ಕಂಥ ಧರ್ಮ ಸಂಸ್ಕಾರಗಳಿಂದ ಏನದ ಹತ್ತಿಕೊಂಡ ಕೇಳಿದ್ರೆ ಅವ್ರ ಹೆಸರು ಅಜರಾಮರವಾಗಿ ಸೂರ್ಯ ಚಂದ್ರರು ಎಲ್ಲಿವರೆಗೂ ಕೂಡ ಇರ್ತಾರೋ ಅಲ್ಲಿವರೆಗೂ ಅವ್ರ ಕೀರ್ತಿ, ಅವ್ರು ಮಾಡಿರ್ತಕ್ಕಂಥ ಸಾಧನೆ, ಅವ್ರು ಮಾಡಿರ್ತಕ್ಕಂಥ ಭಕ್ತಿ ಅನ್ನತಕ್ಕಂಥದ್ದು ಏನ್ರಿ ಜೀವನ ಪರ್ಯಂತರವಾಗಿ ಉಳಿತದೆ. ನಾವಾದರೂ ಕೂಡ ಜೀವನ ಪರ್ಯಂತರವಾಗಿ ನೂರಾರು ಕಾಲ ಅಲ್ಲ, 1000 ಕಾಲಗಳ ಪರ್ಯಂತರವಾಗಿ ನಮ್ಮ ಹೆಸರು ಉಳಿತಕ್ಕಂಥ ಒಂದು ಕಾರ್ಯ ಮಾಡಬೇಕಾಗಿತ್ತು. ಯಾಕೆ ಹೋತಮ್ಮ ನೀವು ಅಲ್ಲಿ ಮುಂದಿಂದ ಹೇಳ್ರಿ, ನೀವು ಹಿಂದಿನವ್ರಿಗೆ ಪುರಾಣ ಕಾಣಲ್ದು ಹೇಳ್ರಿ. ಮಂದಿ ಎಷ್ಟು ಮಂದಿ ಹಿಂಗೆ ಸಾಲ ಕೂತ್ರೆ ನಮ್ಮದು ಸುಮ್ಮನೆ ಇದ್ರ ಗಾಡಿನೇ ಕಟ್ಟಿಬಿಡ್ತಿದ್ದೆವು. ಬಿಡ್ದು ತೆಗಿಯೋದು ತಮ್ಮ, ಕುರ್ಚಿ ತೆಗಿಯೋದು ಏನ್ರಿ. ನಮ್ಮ ಹೆಸರನ್ನು ಕೂಡ 1000 ವರ್ಷದಿಂದ ಉಳಿಬೇಕಾಗಿತ್ತು ಹತ್ತಿಕೊಂಡ್ರೆ ನಾವೆಲ್ಲ ಏನು ಮಾಡಬೇಕಾಗ್ಯದ ಹತ್ತಿಕೊಂಡ್ರೆ ಕೇಳಿದ್ರೆ ಮಲ್ಲಮ್ಮಳಂಗ ಧರ್ಮ ಸಂಸ್ಕಾರ ಅಂತಕ್ಕಂಥ ನಾವು ಪಡಿಬೇಕು. ಅಂದಾಗ ಮಾತ್ರ ನಮ್ಮ ಬದುಕು ಅನ್ನತಕ್ಕಂಥದ್ದು ಒಳ್ಳೆಯದ ರೀತಿಯಿಂದ ನಡೀತದೆ. ಅಂದಾಗನೇ ನಮ್ಮ ಜೀವನ ಅನ್ನತಕ್ಕಂಥದ್ದು ಏನ್ರಿ ಒಳ್ಳೆ ಮಾರ್ಗದೊಳಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಯಾವ ವ್ಯಕ್ತಿಗೆಂದ ಧರ್ಮ ಸಂಸ್ಕಾರ ಇಲ್ಲ, ಯಾವ ತಾಯಿಗೆಂದ ಧರ್ಮ ಸಂಸ್ಕಾರ ಇಲ್ಲ, ಆ ಮನೆತನದೊಳಗೆ ದುಃಖ ತಪ್ಪಿಲ್ಲ ತಿಳ್ಕೊಬೇಕು. ನಾವು ಮೊದಲಿಂದ ತಂದೆ ತಾಯಿ ಸಂಸ್ಕಾರ ಅಂತಕ್ಕಂಥ ಪಡೆದಾಗ ಮಕ್ಕಳಿಗೆಂದ ಸಂಸ್ಕಾರ ಅಂತಕ್ಕಂಥದ್ದು ಹೆಂಗೆ ಕೊಡೋಕೆಂದ ಬರ್ತದೋ, ಅದಕ್ಕಾಗಿಯೇ ಈ ಪುರಾಣ ಪ್ರವಚನ ಇವೆಲ್ಲ ಎದ್ರ ಸಲುವಾಗಿ ಎತ್ತಿಕೊಂಡಂತ ಕೇಳಿದ್ರೆ ಸುಮ್ಮನೆ ಏನು ಟೈಮ್ ಪಾಸ್ ಸಿಗಲ್ಲ. ಏನೋ ಅವ್ರು ರೊಕ್ಕ ಕೊಡ್ತಾರಂತ ನಾವು ಹೇಳೋದು, ಏನ್ರಿ ರೊಕ್ಕ ತೊಗೊಂಡು ತಿಪ್ಲಿಗೆ ನಾವು ಹೇಳೋದು, ರೊಕ್ಕ ಕೊಟ್ಟು ತಿಪ್ಲಿಗೆ ಅವ್ರು ಕೇಳೋದ ಅಲ್ಲ. ಇವೆಲ್ಲ ಪುರಾಣ ಪ್ರವಚನಗಳನ್ನು ಎದಕ್ಕೆ ಹತ್ತಿಕೊಂಡಂತ ಕೇಳಿದ್ರೆ ಮನುಷ್ಯನಿಗೆ ಸಂಸ್ಕಾರವನ್ನು ಕಲಿಸ್ತವೆ. ಪುರಾಣ ಪ್ರವಚನಗಳು ಸಂಸ್ಕಾರವನ್ನು ಪ್ರತಿಯೊಬ್ಬನ ಶರಣರು ಈ ರೀತಿಯಾಗಿ ನಡೆದಾರ, ಅವರು ಈ ಸಂಸ್ಕಾರದೊಳಗೆ ಇದ್ದರು, ನೀವು ಈ ಸಂಸ್ಕಾರದೊಳಗೆ ನಡೀರಿ ಎತ್ತಿಕೊಂಡು ಅನ್ನೋದನ್ನು ಹೇಳೋದಕ್ಕಾಗೇ ಈ ಶರಣರ ಪುರಾಣಗಳೇ ಬರ್ತಾಗಿ, ಸುಮ್ಮನೆ ಇದು ಟೈಮ್ ಪಾಸ್ ಸಿಗಲ್ಲ. ಮಲ್ಲಮ್ಮ ಗುರುವಿನ ಹತ್ರ ಇದ್ದುಕೊಂಡು ಅಷ್ಟಾಭರಣ ಅಂದ್ರೆ ಏನು, ಷಡಸ್ಥಲಗಳಂದ್ರೆ ಏನು, ಪಂಚಾಚಾರಗಳಂದ್ರೆ ಏನು, ಧರ್ಮದ ಎಲ್ಲ ತಿರುಳುಗಳನ್ನು ತಿಳ್ಕೊಂಡು ತಾಯಿ ಏನ್ರಿ ಮಲ್ಲಮ್ಮ 18 ವರ್ಷ ಯಾವ ರೀತಿಯಾಗ ಗುರುವಿನ ಹತ್ರ ಕಳೆದು ಹೊತ್ತುಕೊಂಡದ ಕೇಳಿದ್ರೆ ನಿತ್ಯ ತನ್ನ ಮನೆಗೆಂದ ಏನೂ ಇರದೇ ಇದ್ರೂ ಪರವಾಗಿಲ್ಲ, ನಿತ್ಯ ಜಂಗಮರಿಗೆಂದು ತೃಪ್ತಿ ಪಡಿಸ್ತಕ್ಕಂಥದ್ದನ್ನು ಮಲ್ಲಮ್ಮ ಕಲಿತು. ನಿತ್ಯ ತ್ರಿಕಾಲ ಲಿಂಗಾರ್ಚನೆ ಮಾಡೋದು, ಬೆಳಗಿನ ಜಾವ, ಮಧ್ಯಾಹ್ನ, ಸಾಯಂಕಾಲ ಏನ್ರಿ 3 ಹೊತ್ತಿಂದ ಸ್ನಾನ ಮಾಡಿಕೊಂಡು ಲಿಂಗ ಪೂಜೆ ಮಾಡ್ಕೊತಿದ್ದಳು ಮಲ್ಲಮ್ಮ. ಒಂದು ಕಡೆಗೆಂದ ಏನ್ರಿ ಕುಂತ್ರು ಮಲ್ಲಯ್ಯನ ಧ್ಯಾನ, ನಿಂತರು ಮಲ್ಲಯ್ಯನ ಧ್ಯಾನ. ಯಾಕೆ ಅವರು ಮನೆತನದೊಳಗೆಂದ ತಂದೆ ತಾಯಿ ಮಲ್ಲಯ್ಯನ ಭಕ್ತರಾಗಿದ್ರು. ಅಷ್ಟು ನಂಬಿಕೆ ಮಲ್ಲಯ್ಯ ತಿಳ್ಕೊಂಡ್ರೆ ಸಾಕು, ಅಷ್ಟು ನಂಬಿಕೆ. ಮಲ್ಲಮ್ಮಳಿಗೆಂದ ಮಾತುಗಳು ಆಡಕ್ಕೆ ಬರ್ತದೆ. ಅವ್ವ ಹತ್ತಿಕೊಂಡಂತ ಅಂತಿಲ್ಲೋ, ಅಪ್ಪ ಅನ್ನೋದಕ್ಕಿಂತ ಮೊದಲ ಆ ತಂದೆ ತಾಯಿ ಮಲ್ಲಮ್ಮಳಿಗೆ ಏನು ಕಲಿಸ್ಯಾರ ಹತ್ತಿಕೊಂಡು ಕೇಳಿದ್ರೆ ಅವ್ವ ಅನ್ನೋದನ್ನು ಕಲಿಸಲಿಲ್ಲ, ಅಪ್ಪ ಅನ್ನೋದನ್ನು ಕಲಿಸಲಿಲ್ಲ, ಮಗುವಿಗೆಂದ ಮಲ್ಲಯ್ಯ ಹತ್ತಿಕೊಂಡು ಅನ್ನೋದನ್ನು ಕಲಿಸ್ತಾರೆ. ಅದು ಕುಂತ್ರು ಮಲ್ಲಯ್ಯ, ನಿಂತರು ಮಲ್ಲಯ್ಯ. ಯಾರು ಎದುರಿಗೆ ಬಂದ್ರೆ ಹತ್ತಿಕೊಂಡಂದ್ರೆ ಅವ್ರಿಗೆ ಮಾತಾಡಿಸ್ಬೇಕಾಗಿತ್ತು. ಅಂದ್ರೆ ಮಲ್ಲಯ್ಯ ಹತ್ತಿಕೊಂಡದಕ್ಕೆ ಕೂಗ್ತಿಲ್ಲ ಮಲ್ಲಮ್ಮ. ಅಷ್ಟು ನಂಬಿಕೆ, ಅಷ್ಟು ಭಕ್ತಿ ಮಲ್ಲಮ್ಮಳು.
ಹೀಗೆಲ್ಲ ಇರ್ತಕ್ಕಂಥ ಪ್ರಸಂಗದ ಒಳಗೆ ನಿಮಗೆ ಆಶ್ಚರ್ಯ ಹೇಳ್ತೀನಿ. ಅಂತೆಲ್ಲ ಭಕ್ತಿ ಒಳಗಿರ್ತಕ್ಕಂಥ ಮಲ್ಲಮ್ಮಳಿಗೆ ಮನೆ ಒಳಗಿಂದ ತಂದೆ ತಾಯಿ ಅಂತಾರ ಏನ್ರಿ, ಮನೆ ಒಳಗಿಂದ ತಂದೆ ತಾಯಿ ಅಂತಾರ. ಮಲ್ಲಮ್ಮ ಆಗಲೇ ವಯಸ್ಸಿಗೆಂದ ಬಂದು ನೋಡ್ರಿ ತಂದೆ ತಾಯಿ ಅಂತಾರ. ಯಾವಾಗಿಂದ ಮಲ್ಲಮ್ಮನ ಕಿವಿಗೆಂದ ಕೇಳುವಂಗ, ಮಲ್ಲಮ್ಮನಿಗೆಂದ ಕಿವಿಗೆ ಬೀಳುವಂಗ ತಂದೆ ತಾಯಿ ಏನಂತಾರ, ಮಲ್ಲಮ್ಮ ಆಗಲಿಂದ ವಯಸ್ಸಿಗೆಂದ ಬಂದುಬಿಟ್ಟು ಮಗಳ ಮದುವೆ ಮಾಡಬೇಕು. ಹುಡುಗಿ ಎಂಥವ್ ಸಿಗ್ತಾನೋ ಎಂಥವಿಲ್ಲೋ. ನಮ್ಮ ಬಡತನ ಸ್ಥಿತಿಯನ್ನು ತಗೊಂಡು ನೋಡಿ ನನ್ನ ಮಗಳನ್ನ ಯಾರೇ ಮಾಡ್ಕೋತಾರಿಗಿಲ್ಲೋ ನೋಡ್ರಿ. ಅದನ್ನು ಒಂದು ತಂದೆ ತಾಯಿಗಂದ ಎಷ್ಟು ಚಿಂತೆ ತಗೊಂಡದ ಕೇಳಿದ್ರೆ ಮನೆತನದೊಳಗಂದ ಬಡತನ ಇದೆ, ನಮ್ಮಂಥ ಬಡವ್ರ ಮನೆತನದ ಹೆಣ್ಣ ಯಾರು ಮಾಡ್ಕೋತಾರನ್ನಿಲ್ಲ ಅನ್ನುವಂಥ ಚಿಂತೆ ಒಂದು ಕಡೆಗೆ. ಏನಾರ ಬಡತನ ಇರಲಿ, ಕಷ್ಟನೇ ಇರಲಿ, ದುಃಖನೇ ಇರಲಿ, ಏನಿದ್ರು ಕೂಡ ಒಬ್ಬ ಹೆಣ್ಣು ಮಗಳು ಎಲ್ಲಿರ್ಬೇಕಂದ ಅಲ್ಲಿ ಇದ್ರೇ ಚೆಂದಲ್ಲ ಏನ್ರಿ. ಮದುವೆ ಆಯಾ ವಯಸ್ಸಿಗಂದ ಮದುವೆ ಮಾಡಿ ಕೊಟ್ಟರೆ ಚಂದ. ವಯಸ್ಸಿಗೆ ಬಂದಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಗಂಡನ ಮನೆ ಒಳಗಂದ ಇರುವುದೇ ಒಂದು ಚಂದ. ಅದನ್ನು ನೋಡುವಂಥ ಸೌಭಾಗ್ಯ ತಂದೆ ತಾಯಿಗಳಿಗಂದ ಸಿಗೋದೇ ಒಂದು ಆನಂದ ಏನ್ರಿ. ಮಗಳು ಸುಖದಾಗ ಅದಳ ಹತ್ತಿಕೊಂಡಂದ್ರೆ ಆ ತಂದೆ ತಾಯಿಗಂದ ಹಿಡಿಸಲಾರ್ದಷ್ಟಂದ ಖುಷಿ ಇರ್ತದೆ. ಎಷ್ಟು ಆನಂದ ಪಡ್ತಾರೆ ತಂದೆ ತಾಯಿ. ಅವತ್ತಿನ ದಿನಮಾನದೊಳಗಿಂದ ಮಲ್ಲಮ್ಮಳನ್ನು ಮದುವೆ ಮಾಡಬೇಕು, ಮಲ್ಲಮ್ಮ ಮದುವೆ ಮಾಡಬೇಕನ್ನುವಂಥದ್ದನ್ನು ಯಾವಾಗಿಂದ ಮಲ್ಲಮ್ಮಳ ಕಿವಿ ಒಳಗಿಂದ ಯಾವಾಗಿಂದ ಬಿತ್ತೋ ಹೋಗಿ ತಂದೆ ತಾಯಿ ಪಾದಕ್ಕೆಂದ ನಮಸ್ಕಾರ ಮಾಡಿ, ಅವ್ವ ನನಗೆ ಮದುವೆ ಅನ್ನತಕ್ಕಂಥದ್ದು ಬೇಡ, ನನಗೆ ಮದುವೆ ಮಾಡ್ಕೊಳ್ಳೋದ್ರೊಳಗೆ ಆಸೆ ಇಲ್ಲ, ನಾನು ಏನೋ ಬದುಕಿನೊಳಗೆ ಒಂದು ಗುರಿ ಮುಟ್ಟಬೇಕಾಗಿದೆ, ಏನೋ ಒಂದು ಸಾಧನೆ ಮಾಡಬೇಕಾಗಿದೆ, ನಾನು ಮಲ್ಲಯ್ಯನನ್ನು ಕಾಣಬೇಕು, ಭಗವಂತನನ್ನು ಕಾಣಬೇಕು, ನನಗೆ ಈ ಮದುವೆ ಅನ್ನತಕ್ಕಂಥ ಬ್ಯಾಡ ಅಂತಕೊಂಡು ಮಲ್ಲಮ್ಮ ತಂದೆ ತಾಯಿ ಪಾದದ ಮೇಲೆ ಬಿದ್ದು ಕಣ್ಣೀರು ಹಾಕ್ತಾಳೆ. ನನಗೆ ಸಂಸಾರದೊಳಗೆ ಒಂದು ನೂಕು ಬೇಡ್ರಿ. ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದೆನಯ್ಯ, ಎನ್ನನ್ನು ಕಾಯಯ್ಯ ಕಾಯಯ್ಯ ಕೂಡಲ ಸಂಗಮ ದೇವ, ಹುರುಳಿಲ್ಲ ಹುರುಳಿಲ್ಲ ಹುರುಳಿಲ್ಲ. ಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಅದೇ 12ನೇ ಶತಮಾನದೊಳಗೆ ಬಸವಣ್ಣವರೇ ಅಂತಾರೆ, ಯಾವುದನ್ನು ಹೆಂಗೆ ಮಲ್ಲಮ್ಮ ಮದುವೆ ಅನ್ನತಕ್ಕಂಥ ಬೇಕಾಗಿಲ್ಲ, ನನಗಂದ ಗಂಡ ಅನ್ನತಕ್ಕಂಥದ್ದು ಬೇಕಾಗಿಲ್ಲ, ನಾನು ಕೇವಲ ಮಲ್ಲಯ್ಯನ ಧ್ಯಾನ ಮಾಡಬೇಕು, ನಾನು ತ್ರಿಕಾಲ ಲಿಂಗ ಪೂಜೆ ಮಾಡಬೇಕು, ನಾನು ನಿತ್ಯ ನಿತ್ಯ ಜಂಗಮರಿಗೆಂದ ತೃಪ್ತಿಪಡಿಸ್ಬೇಕು. ಒಂದು ವೇಳೆ ನಾನು ಮದುವೆ ಮಾಡ್ಕೊಂಡು ಹೋದಿನಿ ಎತ್ತಿಕೊಂಡ್ರೆ ನನಗೆ ಮಲ್ಲಯ್ಯನ ಧ್ಯಾನ ಮಾಡೋಕ್ಕಾಗೋಂಗಿಲ್ಲ, ನನಗೆ ಏನ್ರಿ ಜಂಗಮರು ತೃಪ್ತಿಪಡಿಸೋಕೆಂದ ಆಗಂಗಿಲ್ಲ, ನನಗೆ ದಿನನಿತ್ಯನ ಕುಣದ ತ್ರಿಕಾಲ ಲಿಂಗ ಪೂಜೆ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಅವ್ವಾ ನಾನು ಮಲ್ಲಯ್ಯನನ್ನು ಕಾಣಬೇಕು, ನಾನು ಮಲ್ಲಯ್ಯನನ್ನು ನೋಡಬೇಕು, ನನಗೆ ಈ ಸಂಸಾರ ಅಂತಕ್ಕಂಥದ್ದು ನೀವೆಲ್ಲ ಹಿರಿಯರಂತ ಹೇಳ್ತಿರಲ್ಲ, ನಿಮಗೆ ಆಕೆ ಮಲ್ಲಮ್ಮ ಅಂತಾಳೆ, ಇವತ್ತು ನೀವು ಜೀವನ ಕಳೀತಕ್ಕಂಥ ನಾನು ನೋಡಕತ್ತೀನಲ್ವ, ನೀವು ತಂದೆ ತಾಯಿ ಜೀವನ ಕಳೀತಕ್ಕಂಥ ನೋಡಕತ್ತೀನಿಲ್ಲ ಬಡತನ. ಇನ್ನೊಂದು ಕಡೆಗೆಂದ ಅವ್ರು ಏನಂತಾಳ ಮಲ್ಲಮ್ಮ, ನೀವು ಇಬ್ಬರು ಅಂದಾಗ ತಂದೆ ತಾಯಿ ಜೀವನ ಕಳೆದನ್ನು ನಾನು ನೋಡಕತ್ತೀನಲ್ಲ, ಎಷ್ಟು ಕಷ್ಟ. ಇದ್ರೊಳಗಿಂದ ದುಃಖ ಐತಿ, ಸಂಸಾರದೊಳಗಿಂದ ದುಃಖ ಅದ, ಸಂಸಾರದೊಳಗಿಂದ ಕಷ್ಟ ಇದೆ. ಅದಕ್ಕೆ ಈ ಸಂಸಾರ ಅನ್ನತಕ್ಕಂಥ ಅದಕ್ಕಾಗಿನೇ ಬಸವಣ್ಣವ್ರು ಅಂತಾರೆ, ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ. ನೋಡ್ರವ್ರು ಎರಡು ಚಂದ ಹೇಳ್ತಾರೆ, ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ, ಎನ್ನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ, ಇದ್ರೊಳಗಿಂದ ಹುರುಳಿಲ್ಲ ಅಂದರು. ಎದರಾಗ್ರಿ ಎದರಾಗ ಹುರುಳಿಲ್ಲ ಅಂದ್ರೆ ಅವರು ಸಂಸಾರದೊಳಗಿಂದ ಹುರುಳಿಲ್ಲ ಅಂದರು. ನೋಡ್ರಿ ನೀವು ಎಲ್ಲ ಇತಿಹಾಸವನ್ನು ತೆಗೆದು ನೋಡ್ರಿ, ಏನಂತಾರೆ ಬಸವಣ್ಣವರು ಮನಸ್ಸಿಗೆ ನೋವು ಮಾಡ್ಕೊಂಡು ಈ ವಚನವನ್ನು ಬರೀತಾರೆ. ಯಾವುದನ್ನು? ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ, ಎನ್ನನ್ನು ಕಾಯಯ್ಯ ಕಾಯಯ್ಯ ಕೂಡಲ ಸಂಗಮ ದೇವ, ಇದರೊಳಗಿಂದ ಹುರುಳಿಲ್ಲಪ್ಪ ಅಂದರು. ನೋಡ್ರಿ ಅಟ್ಟೆಲ್ಲ ವಚನ ಸಾಹಿತ್ಯ ಬರೆದು ಒಂದಲ್ಲ ಎರಡು ಮದುವೆ ಮಾಡಿಕೊಂಡ್ರು ಏನ್ರಿ. ಸದಾಕಾಲ ಭಗವಂತನ ಧ್ಯಾನದೊಳಗಿರ್ತಕ್ಕಂಥ ಬಸವಣ್ಣವರು ಮನಸ್ಸಿಗೆ ನೋವು ಮಾಡಿ ಈ ಸಂಸಾರ ಅಂತಕ್ಕಂಥದನ್ನು ಎದಕ್ಕೆ ಹೋಲಿಸ್ತಾರ ತಿಳ್ಕೊಂಡೋದಕ್ಕೆ ಕೇಳಿದ್ರೆ ಇಲಿ ಬಲಿಗೆಂದು ಹೋಲಿಸ್ತಾರೆ ನೋಡ್ರಿ. ಮನೆ ಒಳಗಿಂದ ಕಾಳ ಕಡಿ ಇಟ್ಟಿರ್ತೀವಿ, ಮನೆ ಒಳಗೆ ಕಾಳ ಕಡಿ ಅಂತಕ್ಕಂದು ಇಟ್ಟಿರ್ತೀವಿ, ಮನೆಯಾಗಿಂದ ಇಲಿಗಳು ಭಾಳ ಆಗಿರ್ತಾವೆ. ಸುಮ್ಮನೆ ನಿಮಗೆ ತಿಳಿಯಂಗಿಂದ ಬಸವಣ್ಣವರು ವಚನಗಳನ್ನು ಬರೆದಾರಲ್ಲ, ಅವಕ್ಕೆಲ್ಲ ಉದಾಹರಣೆಯನ್ನು ಕೊಟ್ಟಂಥ ವಚನಗಳನ್ನು ಬರೆದಾರ. ಅಂದರೆ ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗಬೇಕು. ಸಾಮಾನ್ಯ ಮಕ್ಕಳನ್ನ ಹಿಡ್ಕೊಂಡಂದು ವಯಸ್ಸಾದವ್ರವರೆಗೂ ವಚನಗಳನ್ನು ತಿಳಿಲೆತ್ತಿಕೊಂಡಂದ್ರೆ ಸುಮ್ಮನೆ ಹಾಗೆ ಬರೋದಿಲ್ಲ, ಆ ಉದಾಹರಣೆಗಳನ್ನು ಕೊಟ್ಟಂದು ಬರೀತಾರೆ. ನೋಡ್ರಿ ಅವರು ಎದಕ್ಕೆ ಹೋಲಿಸ್ತಾರ? ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ. ಒಂದು ಇಲಿ ಬಲಿ, ಮನೆಯಾಗಿಂದ ಇಲಿಗಳಾಗಿರ್ತಾವ, ಚೀಲ ಕಡಿತಿರ್ತಾವ, ಬಟ್ಟೆ ಕಡಿತಿರ್ತಾವ. ಮನೆಯಾಗ ನಾವು ಏನು ಮಾಡ್ತೀವಿ ರೀ? ಯಾವಾಗಿಂದ ಇಲಿಗಳನ್ನು ಭಾಳ ಆದ ಬಳಿಕ ನಾವು ಮನೆಯಾಗ ಏನು ಮಾಡ್ತೀವಿ ಅಂತ ತಿಳ್ಕೊಂಡ ಕೇಳಿದ್ರೆ ಒಂದು ಬಲಿ ಇಡ್ತೀವಿ.
ಬಲಿ ಇಡ್ತೀವಲ್ರಿ, ಬಲಿ ಇಡ್ತೀವಿ. ಯಾವಾಗಿಂದ ಬಲಿಯನ್ನು ತಗೊಂಡು ಇಡ್ತೀವಿ ಮನ್ಯಾಗಂದ ಎಲ್ಲೋ ಮೂಲೆಯಾಗನೋ ಎಲ್ಲೋ ಚೀಲ ಸಂಧ್ಯಾಗನೋ ಎಲ್ಲರ ಒಂದು ಬಲಿಯನ್ನು ಇಡ್ತೀವಿ. ಕಾಲೇ ಬಲಿ ಇಟ್ಟರೆ ಅಂದ ಇಲಿ ಬಂದು ಒಳಗೆ ಬೀಳ್ತವನ್ರಿ. ನೀವು ಇಲಿಯರು ನೋಡ್ರಿ ಸಿಂಧಿಗೇನು ಮಂದಿ ನಿಮ್ಮ ಕಡೆ ಇರ್ಲಿಕ್ಕಿಲ್ಲ ಇಲಿ ಅದಾವಲ್ರಿ. ನಾ ಬರೋತ್ನ ದಾರಿಗೆ ಓಡಾಡ್ಲಕತ್ತಾವ ಇಲಿ ಏನ್ರಿ. ಮನೆಗಿಂದ ಇಲಿ ಆಗಿರ್ತಾವ. ನಾವೇನು ಮಾಡ್ತೀವಿ, ಒಂದು ಚೀಲ ಸಂಧ್ಯಾಗೋ ಎಲ್ಲೇನೋ ಮೂಲೆಯಾಗೋ ಒಯ್ದಿಂದ ಬಲಿ ಇಡ್ತೀವಿ. ಖಾಲಿ ಬಲಿ ಇಟ್ರಿ ಅಂದ ಇಲಿ ಬಂದು ಒಳಗೆ ಬೀಳಲ್ಲ. ಆ ಬಲಿಯಾಗ ಏನು ಇಡ್ಬೇಕ್ರಿ? ಮಿರ್ಚಿ ಬಜಿ. ಯಾಕಂದ್ರೆ ಅದೇ ವಾಸನೆ ಬರೋದು. ನೀವೆಲ್ಲರೂ ಜಾತ್ರೆಗೆ ಹೋಗಿರ್ತೀರಿ, ಮನಾರ ಅಂಗಡಿಗಳು ಬಂದಿರ್ತಾವೆ ಏನ್ರಿ. ನಾಳೆ ಬರ್ತಾವೆ ಇಲ್ಲೇನು 9ನೇ ತಾರೀಕಿಗೆ ಅಂಗಡಿಗಳು ಬಂದಿರ್ತಾವೆ. ಬೇಂಡ ಬತಾಸ ಓಯನವೆ ಏನ್ರಿ ಸಾಕಷ್ಟು ಅಂದ್ರೆ ಸ್ವೀಟ್ ಐಟಮ್ಗಳೆಲ್ಲ ಬಂದಿರ್ತಾವೆ. ನಾವೇನು ಜಾತ್ರೆ ಮಾಡೋಕೆ ಬಂದಿರ್ತೀವಲ್ಲ, ನಮ್ಮ ಬಂದವ್ರಿಗೆ ಆ ಕಡೆ ಒಟ್ಟ ಲಕ್ಷ ಹೋಗಲ್ಲ. ಎಲ್ಲರೇ ಒಬ್ಬ ಮಿರ್ಚಿ ಬಜ್ಜಿ ಕರಿತಿದ್ನತ್ತಾನ ಮೂಗು ಸ್ವಯ್ಯನಾಗ ಆ ಕಡೆ ಹೋಗ್ತದೆ. ಯಾಕ್ರಿ? ನೀವು ಒಳ್ಳೆ ನೋಡಬಾರ್ದು ಅಂದ್ರೂ ಆ ಮೂಗು ಆ ಕಡೆ ಎಳಿಸ್ತದೆ. ಎಷ್ಟು ವಾಸನೆ ಇರ್ಬೇಕು ಹೇಳ್ರಿ ಅದು ಘಮ ಘಮ ಏನ್ರಿ. ಆ ಬಜಾಗಿಂದ ಎಷ್ಟು ತಾಕತ್ತಿಟ್ಟ ನೋಡ್ರಿ. ಯಾವಾಗ ಮಿರ್ಚಿ ಬಜಿ ಅಂದ ಒಯ್ದು ಬಲಿಯಾಗಿಂದ ಇಟ್ಟಿವಿ ಎತ್ತಿಕೊಂಡಂದ್ರೆ ಆ ಇಲಿ ಮೂಗಿಗೆ ವಾಸನೆ ಬಡಿತು ಬಜಿದು ಅಂತಂದ್ರೆ ಅಲ್ಲೆಲ್ಲೆಲ್ಲೆಲ್ಲೆ ಇಲ್ಲೇನೋ ಇಟ್ಟ ನಮ್ಮ ಕಾಕ ತಿಳ್ಕೊಳಂತ ಏನ್ರಿ. ಇಲ್ಲೇನೋ ಇಟ್ಟ ನಮ್ಮ ಕಾಕ ತಿಳ್ಕೊಳಂದು ಸಮೀಪ ಹೋಗ್ಕದ. ಮೂಸಿ ನೋಡ್ಕೋತ ಸಮೀಪ ಹೋಗ್ಕದ. ಯಾವಾಗಿಂದ ಬಲಿಗೆ ಬಾಗಿಲೇಸಿರ್ತಾವ್ರಿ. ಬಲಿಗೆ ಬಾಗಿಲೇಸಿರ್ತಾವೆ ಒಂದೇ ಇರ್ತದೆ. ಅದಕ್ಕೆ ದೊಡ್ಡ ಬಾಗಿಲು ಬೇರೆ, ಬಾತ್ರೂಮ್ ಬಾಗಿಲು ಬೇರೆ, ಬೆಡ್ರೂಮ್ ಬಾಗಿಲು ಬೇರೆ ಇರ್ತಾವಲ್ಲ. ಅದ್ರ ಇರೋದು ಒಂದೇ ಒಂದು ಬಾಗಿಲ. ಅದೇ ಬಾಗಿಲ್ದೊಂದು 5 ಇಲಿ ಹೋಗಿ ಒಂದು ಈಟಿನ ಬಜಿ ತಿನ್ಬೇಕು ಅನ್ನೋದ್ರೊಳಗೆ ತಟ್ಟನಾಗ ಬಾಗಿಲು ಮುಚ್ಕೊಂಡು ಬಿಡ್ತು. ಮುಚ್ಕೋತದಿಲ್ರಿ, ಮುಚ್ಕೋತು. ಯಾವಾಗಿದು ಮುಚ್ಚಿದ ಸಪ್ಪಳು ಕೇಳೋದು ಕೂಡ ಯಪ್ಪೋ ಯಾರೋ ಬಂದ್ರು ನಾನು ಬಡಿತಾರ ತಿಳ್ಕೊಂಡು ಇದ್ರಾಗಿಂದ ಹೊರಗೆ ಓಡಿ ಹೋಗ್ಬೇಕತ್ತದ. ಇರೋದೊಂದು ಬಾಗಿಲು, ಅದೇ ಒಂದು ಬಾಗಿಲು ಮುಚ್ಕೊಂಡದು ಹೊರಗೆ ಹೋಗ್ಲಕ್ಕೆ ಬರ್ತದೇನ್ರಿ? ಹೊರಗೆ ಹೋಗೋಕ್ಕಿಂತ ಬರೋಂಗಿಲ್ಲ. ಯಾವಾಗ ಒಂದು ಸವನಿಂದ ಸುತ್ತರಿತದ ಬಲಿಯಾಗ, ಅಯ್ಯೋ ನಾ ಬರಬಾರ್ದಾಗಿತ್ತಿದ್ರಾಗ ನಾ ಬರಬಾರ್ದಾಗಿತ್ತ ತಿಳ್ಕೊಂಡು ಒಂದು ಸವನಿಂದ ಏನ್ರಿ ಒಂದು ಸವನಿಂದ ಬಡ್ದಾಡ್ತದ ಹೊರಗೆ ಹೋಗ್ಬೇಕು. ಆ ಇಲಿಗಿಂದ ಹೊರಗೆ ಹೋಗಕ್ಕೆ ಬರ್ತದೇನು? ಬರಂಗಿಲ್ಲ. ಯಾವಾಗಿಂದ ನಾ ಬರಬಾರ್ದಾಗಿತ್ತ ತಿಳ್ಕೊಂಡು ಒಂದು ಸವನಿಂದ ಚಿಂತೆ ಮಾಡಿ ಅಳ್ಕೋಂತಂದ ಕುಂತಿರ್ತದೆ ಇಲಿ. ಇದೇ ಬಜ್ಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಬರ್ತದೆ ಏನ್ರಿ. ಅದೇ ಬಜ್ಜಿನ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದಿಲ್ರಿ. ಬಂದ ಇದನ್ನು ಒಳಗೆ ಹೋಗ್ಬೇಕತ್ತದ. ಇರೋದೊಂದು ಬಾಗಿಲ, ಅದು ಬಾಗಿಲು ಮುಚ್ಚಾದ. ಅವಾಗಿದು ಹೊರಗಿನ ಇಲಿ ಏನಂತದ, ದೋಸ್ತ ಒಂದು ಈಟು ಬಾಗಿಲು ತೆಗಿಯೋ, ನಾ ಒಂದಿಟ್ಟು ತಿತ್ತೀನಿ ಅಂತದ. ಇದು ಹೊರಗಿಂದ, ಅದು ಒಳಗಿಂದ ಅಂತದ. ಒಳಗೆ ಬರಬೇಡ ತಮ್ಮ. ಒಂದು ಸಾರಿ ಬಂದೇನೆ ತಿರುಗಿ ಹೋಗಕ್ಕೆ ಬರಂಗಿಲ್ಲ. ನೀವು ಒಳಗೆ ಬರಬೇಡ ಅಂತ ಒಳಗಿಂದ ಅಂತದ. ಇದು ಹೊರಗಿಂದ ಏನಂತ ಮಗ ಇಟ್ಟು ತಾನೇ ತಿನ್ಬೇಕ ನಾವು. ಯಾಕಂದ್ರೆ ಇದು ಕತ್ತಿಗೆ ಗೊತ್ತಿಲ್ಲಲ್ಲ ಒಳಗಿಂದ್ರದು. ಇದು ಹೊರಗಿಂದ ಅಂತದ. ಮಗ ಇಟ್ಟು ತಾನೇ ತಿನ್ಬೇಕನ. ಒಂದು ಈಟು ನೋಡು ದೋಸ್ತ, ಒಂದು ಈಟು ಬಾಗಿಲು ತೆಗಿ, ನಾ ಒಂದು ಈಟು ಬಜಿ ತಿತ್ತೀನಿ, ಒಂದು ಈಟು ಬಾಗಿಲು ತೆಗಿ ಎತ್ಕೊಂಡ್ರೆ ಹುಚ್ಚ ನೀವು ಒಳಗೆ ಬರಬೇಡ. ಒಂದು ಸಾರಿ ಒಳಗೆ ಬಂದೆ ಅಂದ್ರೆ ತಿರುಗಿ ಅಂದ್ರೆ ಹೊರಗೆ ಹೋಗಕ್ಕೆ ಬರಂಗಿಲ್ಲ. ನೀ ಏನು ಹೊರಗದಿದೆ ಆರಾಮದಿದೆ, ಸುಮ್ಮ ಆರಾಮಿರು ಹೊತ್ತಿಕೊಂಡಂಥದ್ದು ಒಳಗಿಂದ. ಮಗ ತಾನು ತಿಂದ ನನ್ನ ನಮಗೆ ತಿನ್ನಬೇಡ ಅಂತಾನ ಅಂತದ್ದು ಈ ಹೊರಗಿಂದ. ನೋಡ್ರಿ ನೀವು ಮದುವೆ ಆದವ್ರು ಕೇಳ್ರಿ. ನಮ್ಮ ಮಠಕ್ಕೆಲ್ಲ ಬರ್ತಲ್ಲ, ಯಾಕೆ ಆರಾಮ? ಏನು ಆರಾಮ್ರಿ ಅಪ್ಪವ್ರೆ, ಭಾಳ ಮೊನ್ನೆ ಒಬ್ಬ ಬಂದ ನಮ್ಮ ಮಠಕ್ಕೆ. ಯಪ್ಪ ಸಂಸಾರದಾಗ ಒಟ್ಟು ಸುಖ ಇಲ್ಲಪ್ಪ. ನಾನು ಅದ್ರಾಗ ಸುಖ ಇತ್ತ, ನಾ ಯಾಕೆ ಸನ್ಯಾಸಿ ಹಾಕಿದ್ದು ನಮ್ಗೆ? ಅವನೇ ಬಂದು ನನಗೆ ಹೇಳಾಕತ್ತ, ನಾನು ಎಪ್ಪಟ್ಟು ಸಂಸಾರದಾಗ ಸುಖ ಇಲ್ಲ, ಮತ್ತು ಅದ್ರಾಗ ಸುಖ ಇತ್ತ, ನಾ ಯಾಕೆ ಅಂದ ಇಟ್ಟು ಏನ್ರಿ ಕಾಯಿ ಬೆಟ್ಟಿ ಹಾಕ್ಕೊಂಡು ಊರು ತಿರುಗಿ ಪುರೋಹಿತರಿ ಹೇಳಿ ಸುಖ. ನಾವು ಯಾರು ಬೇಕಾದವ್ರಿಗೆ ಕೇಳ್ರಿ. ನೀವು ಮದುವೆ ಮಾಡ್ಕೊಂಡವ್ರು ಹೇಳ್ತಾರ ಏನ್ರಿ, ಹೆಣ್ಮಕ್ಳಿಗೆ ಕೇಳ್ರಿ, ಯಾಕೆವ ಆರಾಮಿದೆ? ಏನು ಆರಾಮ್ಯಪ್ಪ, ಮನ್ಯಾಗ ಭಾಳ ಹೈರಾಣದಪ್ಪ. ಗಂಡು ಮಕ್ಳಿಗೆ ಕೇಳ್ರಿ, ಯಾಕಪ್ಪ ಯಜಮಾನ್ ಆರಾಮಿದ್ದಾನೆ? ಏನು ಆರಾಮ್ಯಪ್ಪ, ಭಾಳ ಹೈರಾಣ. ಒಬ್ಬರು ಸುಖದಾಗಿದ್ದೀವಿ ಅಂತಂತಾರ್ರಿ. ಇದು ಏನೂ ಗೊತ್ತಿಲ್ಲ ಇವಕ್ಕ. ಈಗ ಎಸೋ ಹುಡುಗರು ಅಂದ, ಅಪ್ಪ ನಮ್ಮ ಲಗ್ನ ಮಾಡಲ್ಲ ಅನ್ನಿ ಅದು ಕೇಳಕತ್ತಾವ. ಹೆಣ್ಮಕ್ಳನ್ನ ಕೇಳಕತ್ತಾವ, ಗಂಡು ಮಕ್ಳಿಗೆ ಕೇಳಕತ್ತಾವೆ. ಕೇಳತ್ತಾರಿಲ್ಲ. ಯಾರೇ ಊರನವ್ರಿಗೆ ಅಂದ, ಕಾಕ ಹೇಳು ನಮ್ಮ ಅಪ್ಪಗ ನಾನು ಲಗ್ನ ಮಾಡತ್ತೇಳು, ತಿರಿ ನಾನು ವಾರಿದವ್ರು ಅಡ್ಡಾಡ್ ಹಡ್ದಾರ ಆತಾರ. ಅವ್ರು ಅಂತಾರೆ ಉಚ್ಚುಗ ಹೊಟ್ಟಿ ಇದ್ರಾಗ ಏನದತ್ತೇಳಿ ಅದಕ್ಕೆ ಬೆನ್ನ ಎತ್ತಿದ್ವು. ನೀನು 4 ದಿವಸ ಇನ್ನೂ ಹೊರಗಿದ್ದಿದೆ, ಸುಮ್ಮ ಸುಖದಾಗಿರು ಹೊತ್ತೆ ಕೊಡಂದು ಅವ್ರು ಹಿರಿಯರು ಹೇಳ್ತಿರ್ತಾರೆ. ಇವಾಗ ಕೇಳಲ್ಲ, ಮಗ ತಾ ಚೈನಿ ಹೊಡೆದನ ನಮಗೆ ಬ್ಯಾಡ ಅಂತನತ್ತಂದು. ಏನ್ರಿ ಇವ ಚೈನಿ ಅಂದ್ರೆ ಏನು ತಿಳ್ಕೊಂಡು ಲಗ್ನ ತಂದ್ಕೊಂಡು ಸೈಕಲ್ ಮೋಟ್ರ್ ಮಗ ಕುಂದ್ರಿಸ್ಕೊಂಡು ಹೆಣ್ತಿನ ಸಿನಿಮಾಗೆ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಚೈನಿ ತಿಳ್ದ. ಏನ್ರಿ ಅವನಿಗೆ ಮುಂದಿನ ಕತೆ ಗೊತ್ತಿಲ್ಲ. ಅದು ಮೊದಲ ಮನೆಗೆ ಹತ್ತಿರಂಗಿಲ್ಲ, ಅದು ಒಟ್ಟ ಮನೆಗೂ ಬರ್ತಿರಂಗಿಲ್ಲ. ರಾತ್ರಿ 12ಕ್ಕೆ 1ಕ್ಕೆ ಮನೆಗೆ ಬರೋದು, ಕುಡಿದು ಬರೋದು, ಮನೆಯಾಗ ಬಂದು ಜಗಳ ತೆಗೆದು ಹಿಂಗೆಲ್ಲ ಮಾಡ್ತಿರ್ತದ. ಅಂಥವ್ಗೆ ತೊಗೊಂಡು ನಂಬಲ್ಲಿ ಬಂದಿರ್ತಾರೆ. ಮನೆಗೆ ವಜ್ಜಾಗಿದ್ದಕ್ಕೆ ತಂದು ನಂಬಲ್ಲಿ ತರೋದು.
ಚಲೋ ಮಕ್ಕಳನ್ನ ಯಾರೂ ಕರ್ಕೊಂಡು ಬರಲ್ಲ. ಯಾರು ಕರ್ಕೊಂಡು ಬರ್ತೀರಿ? ನಮ್ಮಲ್ಲಿ ಹೋಗ್ಬೇಕು ಮನೆ ವಜ್ಜಾಗಿತ್ತು, ಅದು ಊರಿಗೂ ವಜ್ಜಾಗಿತ್ತು ಪಾರ. ಯಪ್ಪ ಸಾಕು ಮಾಡ್ಯದ, ಇದಕ್ಕೊಂದು ಏನರ ಪೂಜೆ ಗೀಜೆ ಏನರ ಕಲಿಸಪ್ಪ, ಇದಕ್ಕೆ ನಿನ್ನ ಮಾಡ್ದಾಗ ಇಟ್ಕೊಂಡತ್ತ. ಆಯ್ತವ, ಮತ್ತು ನಮಗೂ ಸೇವದ ಮರಿಲಿ ಆಯ್ತವ, ಬಿಟ್ಟು ಹೋಗತ್ತೆ ತಿಳ್ಕೊಂಡೆವು. ಅಂದ ಕೂಡಲೇ ನಾವೇನು ಮಾಡಿದ್ವಿ, ಆ ಹುಡುಗಿಗೆ ಅಂತ ಹೇಳಿದ್ವಿ, ನೋಡಪ್ಪ ಎಲ್ಲ ಪೂಜೆದೆಲ್ಲ ವ್ಯವಸ್ಥೆ ಹಿಂಗೆ ಮಾಡ್ಬೇಕಂತ ಎಲ್ಲ ಕಲಿಸ್ತೀವಿ. ಹಿಂಗೆ ಪೂಜೆ ಕೂತಾಗ ಮೌನ ಇರ್ತೀವಿ, ನಾವು ಹೆಂಗೆ ಲಿಂಗ ಪೂಜೆ ಮಾಡ್ಕೋತೀವಿ ಹಂಗೆ ಮಾಡು. ಹ್ಞೂ ರೀ ಮುತ್ಯಾರ ಎತ್ತುಕೊಂಡು ಅವನು ಜಳಕ ಮಾಡ್ದೆ, ನಾವು ಜಳಕ ಮಾಡಿದ್ವಿ. ಏನ್ರಿ ಸ್ನಾನ ಮಾಡಿಕೊಂಡು ಪೂಜೆಕೆಂದ ಕುಂತೀವಿ. ಏನ್ರಿ ಪೂಜೆಕೆಂದ ಕುಂತೀವಿ. ಯಾವಾಗಿಂದ ಪೂಜೆಗೆ ಕುಂತು ಕೂಡಲೇ ಅವನು ನನ್ನ ಎದುರಿಗೆಂದ ಪೂಜೆಕೆಂದ ಕುಂತ. ನಾವು ಲಿಂಗ ತೆಗೆದ್ವಿ, ಅವನು ಲಿಂಗ ತೆಗೆದ. ನಾವು ನೀರು ಹಾಕಿದ್ವಿ ಲಿಂಗಕ್ಕೆ, ಅವನು ನೀರು ಹಾಕದ. ನಾನು ಪತ್ರಿ ಏರಿಸ್ದೆ, ಅವನು ಪತ್ರಿ ಏರಿಸ್ದ. ನಾನು ಹೂವು ಏರಿಸ್ದೆ, ಅವನು ಹೂವು ಏರಿಸ್ದ. ಇಷ್ಟೆಲ್ಲ ಆದ ಬಳಕೆಂದ ಅಲ್ಲಿ ಎದುರಿಗೆಂದ ಸಮಯ ಇತ್ತಲ್ರಿ, ದೀಪ ಶಾಂತ ಆಗಿತ್ತು. ನಾ ಏನಂದೆ, ಅವ ನನಗೆ ಮೌನಿದ್ದೇವಲ್ಲ ನಾವು. ನಾ ಏನಂದೆ ಅಂದ್ರೆ ದೀಪ ಹಚ್ಚುವತ್ ಅವ ನನಗೆ ಮಾಡ ನಾವ ಮಾಡ್ದವ. ನನಗೆ ಸಿಟ್ಟು ಬತ್ತು ನನಗೆ. ಇದು ನನ್ನ ಮಾತೆ ತಿಳಿಯಲಾಗ್ಯದಿಲ್ಲದಕ್ಕಂತಂದು ಒಂದು ಹೂವತ್ತು ಹಿಂಗೆ ಮಾಡ್ದೆ. ಒಂದು ಹೂವು ತೊಗೊಂಡು ತಲೆಗೆ ಹೊಡೆದಂದು ದೀಪ ಹಚ್ಚತ್ ನಾ ಅಂದೆ. ಅವ ಇದ್ರಂದ ಆ ಕಡೆ ನೋಡಿದ್ ಹೂವು ಮುಗಿದಿದ್ದು, ಎದ್ರಿಗೆ ಗಂಟಿತ್ತು ಹಿಂಗೆ ಹೊಡೆದು ಇಲ್ಲಿ ಹಣಿಮಕ್ಕೆ ಹಚ್ಚೋದು ನೋಡಿ, ಅವ್ನು ಗಂಟಿಲೆ ಹೊಡೆದಿದ್ದೆ ಇದು. ನಮಗೆ ಅಂಥವು ತೊಗೊಂಡೆ ನಮ್ಮ ಮಠಕ್ಕೆ ಬರ್ತಾರ. ಪಾಪ ಅಂತ ತೊಗೊಂಡು ಬರ್ತಾರ. ತೊಗೊಂಡು ಬಂದ್ಕೊಳ್ಳಿಯಪ್ಪ, ಈ ಒಟ್ಟು ನಮ್ಮ ಮಾತು ಕೇಳಲಾಗ್ಯಾನ, ಮನೆಗೆ ಹತ್ತಲಾಗ್ಯಾನ. ರಾತ್ರಿ 12 ಮನೆಗೆ ಬರ್ತಾನ. ಹ್ಯಾಂಗೆ ಮಾಡ್ಬೇಕಪ್ಪ, ಇದಕ್ಕೊಂದು ಕೊಳ್ಳಾಗ ಒಂದು ದಾರ ಕಟ್ಟು ಅಂದರು. ನಾ ಅಂದೆ, ಯವ್ವ ಇದು ದಾರಾಗಿರ ಕಟ್ಟಿದ್ರೆ ಇದು ಮನೆ ಹಿಡ್ಕೊಂಡು ಬೀಳಲ್ಲ, ಇದಕ್ಕೊಂದು ಕೊಳ್ಳಾಗ ಲೊಳ್ಳಿ ಕಟ್ಟು. ಈ ಎಮ್ಮಿಗಳು ಕೊಳ್ಳಾಗ ಕಟ್ತಾರಲ್ಲ, ಲೊಳ್ಳಿ ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳ ಅಂದ್ರೆ ಅದಕ್ಕೆ ಲಗ್ನ ಮಾಡು ತಾನೇ ಮನೆ ಹಿಡ್ಕೊಂಡು ಬೀಳ್ತದ ತಂದಂಗೆ. ಮತ್ತು ಅಪ್ಪವರೇ ಹೇಳ್ಯಾರ, ಗುರುಗಳು ಹೇಳ್ಯಾರ. ನಮ್ಮ ಕಡೆಲ್ಲ ಈ ಕಡೆ ಮುತ್ತೇರಂತೆ, ನಮ್ಮ ಕಡೆ ಅಪ್ಪಾಜಿ ಹತ್ತಿಕೊಂಡು ಕರೀತಾರೆ. ಅಪ್ಪಾಜಿನೇ ಹೇಳ್ಯಾರ ಹತ್ತಿಕೊಂಡಂದಾಗ ಆಯ್ತು ಬಿಡು ಹತ್ತಿಕೊಂಡು ಎಲ್ಲ ಕಡೆ ಹುಡುಕಾಡ್ತಾರೆ ಒಂದು ಹೆಣ್ಣು. ಇದಕ್ಕೆ ಕೊಡೋರು ಬೇಕಲ್ಲ ಏನ್ರಿ, ಇದಕ್ಕೆಲ್ಲ ಚಟ ಅವ, ಗುಟ್ಕಾ ತಿತ್ತದ, ಸಿಗರೇಟ್ ಸೇರ್ತದ, ಎಲ್ಲನೇ ಮಾಡಿದ ಇಂಥದಕ್ಕೆ ಅಂದ ಹೆಣ್ಣು ಕೊಡಬೇಕಲ್ಲ. ಕಣ್ಣಂಗೆಂದ ಹುಡುಕ್ತಾರ. ತನ್ನ ಬಳಿ ನೋಡಿದ್ರೆ 100 ಚಟ ಅವ, ಹೆಣ್ಣಿನ ಹುಡುಕ್ತಾನ 100. ಹಿಂಗೆ ಹೋಗ್ಕದ. ಯಾಕೋ ನೋಡಿ ಬಂದೇನು, ನೋಡಿ ಬಂದಲ್ಲ ಕಾಕ, ಹೆಂಗದ ಪೋರಿ ಜರ ಬುಡ್ಡದ ಕಾಕ. ಮತ್ತೆ ಹೋಗ್ತದ, ಮತ್ತೆ ಹೋಗಿ ನನಕ ಒಂದಿಟ್ಟು ಹೈಟ್ ಅದ ಏನ್ರಿ, ನನಕ ಎತ್ತರ ಅದಾಳ, ನನಕ ಬುಡ್ಡಾಳ, ಕಾರಾಗದಾಳ, ಮೂಗು ಮಾಂಡದ ಏನ್ರಿ. ಬರೀ ಇವೇ ಹುಡುಕೋದು. ತನ್ನ ಸೊಂಡಿ ನೋಡ್ಕೊಂಡಿರಂಗಿಲ್ಲವ ಏನ್ರಿ. ಗಲ್ಲು ಹೋಗಿ ಹಲ್ಲಿಗೆ ಹತ್ತಿರ್ತಾವ ಗುಟ್ಕ ತಿಂದು. ಹುಡುಕ್ತಾನ. ಕಡೆಗೆ ಅಂದ ಹುಡುಕ್ಯಾಡೋದ್ರೊಳಗೆ ನೋಡ್ರಿ, ನಾವು ಸುಮ್ಮನೆ ಹುಡುಕ್ಯಾಡೋದು ಅಟ್ಟೆ. ಭಗವಂತ ಮೊದಲೇ ಗಂಟಾಗಿ ಕಳಿಸಿರ್ತಾನೆ. ಇಂಥ ಹೆಣ್ಣಿಗೆ ಇಂಥ ಗಂಡತ್ತನ್ನೋದನ್ನು ಭಗವಂತ ಮೊದಲೇ ನಿಶ್ಚಯ ಮಾಡಿ ಅಂತ ಕಳಿಸಿರ್ತಾನೆ ಖರೆ. ಆದರೆ ಸುಮ್ಮನೆ ತೋರಿಕೆಗೆ ನಾವೆಲ್ಲ ಹುಡುಕ್ತೀವಿ ಏನ್ರಿ, ಹುಡುಕ್ತೀವಿ. ಅವ್ರು ನೋಡ್ಲಕ್ಕೆ ಬಂದವರು. ಇನ್ನಾವಾಗ ನಿಮಗೊಂದು ಮಾತು ಹೇಳ್ತೀನಿ, ಹಿಂದೆ ಹಿರಿಯರು ಹೋಗಿ ನೋಡಿ ಬಂದು ಆಮೇಲೆ ಹುಡುಗರಿಗೆ ಕಳಿಸ್ತಿದ್ರು ಏನ್ರಿ. ಕನ್ಯೆ ನೋಡ್ಲಕ್ಕೆ ಹೋಗ್ಬೇಕಾರ ಮೊದಲು ಹುಡುಗರು ಕಳಿಸ್ತಿದ್ದಿಲ್ಲ, ಹಿರಿಯರು ನೋಡಿ ಬಂದೆ ಹುಡುಗಿ ಭಾರಿ ಅದ ತಿಳ್ಕೊಂಡಂದಾಗ ಹುಡುಗರಿಗೆ ಅಂತ ಕಳಿಸ್ತಿದ್ರು. ಈಗ ಹಂಗಲ್ಲೀಗ ಹಿರಿಯರೇ ಹೋಗಲ್ಲ ಹೆಣ್ಣು ನೋಡ್ಲಕ್ಕೆ. ನೋಡ್ರಿ ಅವೇ ಅವು ಮಾಡ್ಕೊಳ್ವು ಅವು ಸಣ್ಣ ಹುಡುಗರು ಹೋಗಿ ನೋಡಿ ಬರಲಿ, ಅವಕ್ಕೆ ಮನಸ್ಸಿಗೆ ಹಿಡಿಸ್ತಂತಂದ್ರೆ ಆಮೇಲೆ ನೋಡೋಣ ತಿಳ್ಕೊಂಡಂತಾವು. ಅವು ನಾಲ್ಕು ಹುಡುಗರಿಗೆ ಅಂತ ಗೋಳೆ ಮಾಡಿ ಕಳಿಸ್ತಾರೆ. ಅವು ಸೊಂಡ್ಯಾಗ ಗುಟ್ಕ ಹಿಡ್ಕೊಂಡು ಬಂದು ಅವ್ರು ಬೀಗರ ಮನೆಗೆ ಪಿಚ್ಚನಾಗ ಹೋಗಲಿ, ಅವ್ರ ಮನೆಗೆ ಪೇಂಟ್ ಮಾಡಿ ಹೋಗಿ ಅಂತ ಗಂಗಾಳಗಡ್ಡೆ ಉಪ್ಪಿಟ್ಟು ತಿಂದು ಏನು ಮಾತಾಡಿಸ್ತಾರೆ ಏನು ಹಿಂಗೆ. ಅವ್ನು ಮದುವೆ ಮಾಡ್ಕೊಳ್ಳೋ ಹುಡುಗ ಹಿಂಗೆ ದುಬೈ ಹಂಗಳ ಮಸ್ತಳಕ್ಕಾಗ್ತ ಮಸ್ತಳತ್ತಾನ. ಅವ್ನು ಬಾಯಿ ಬಿಟ್ಟು ಹೇಳಂಗಿಲ್ಲ, ಮಸ್ತಳ ಏನು ಕೇಳಂಗಿಲ್ಲ, ಸಂಸ್ಕಾರ ನೋಡಂಗಿಲ್ಲ. ಯಾಕ್ರಿ ನೋಡ್ತಾರೇನ್ರಿ, ಅವತ್ತಿನ ದಿನಮಾನದೊಳಗೆಲ್ಲ ಹಿಂಗೆಲ್ಲ ಹೆಣ್ಣು ನೋಡ್ತಿದ್ದಿಲ್ಲ. ಅವತ್ತಿನ ದಿನಮಾನದೊಳಗೆ ಜೇಡರ ದಾಕ್ಷಿಮಾರ್ಯ ಯಾವ ಹೆಣ್ಣ ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ತಾಳೋ ಅಂಥ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ಎತ್ತಿಕೊಂಡು ಅನ್ನತ್ತು ಜೇಡರ ದಾಕ್ಷಿಮಾರ್ಯ ಏನ್ರಿ. ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ಬೇಕಲ್ರಿ. ಈಗ ಎಷ್ಟೋ ಮಂದಿಗೆ ಅದು ನೀರು ಹಾಕಿ ಮಾಡಿದ್ರೆ ಹಲ್ಲಗೆ ಸಿಗಿಬೀಳಾಕತ್ತದ ಅನ್ನ ಏನ್ರಿ. ಕಡ್ಡಿ ತೊಗೊಂಡು ನೋಡ್ರಿ ಗಂಡು ಮಕ್ಕಳು ಉಂಡದ 5-6 ಕಡ್ಡಿನೇ ಮುರಿದಿರ್ತಾವ ಅನ್ನ ತೆಗೆದ್ರಾಗ. ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ಬೇಕಲ್ರಿ. ನೀರು ಹಾಕಿ ಮಾಡೋರು ಭಾಳ ಮಂದಿ ಅದಾರ. ಈಗನೇ ನಿಮಗೇನ ಅದು ಕುಕ್ಕರೇ ಬಂದುಬಿಟ್ಟದ, ನಿಮಗೆ ಅದು ಜರೂರತ್ತೂ ಇಲ್ಲ ಈಗ. ಆದ್ರೆ ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ಬೇಕಲ್ರಿ. ಜೇಡ್ರ ದಾಶಿಮಾರಿ ಎಲ್ಲ ಕಡೆನೂ ಕುಣದ ಹುಡುಕದ ನೀರು ಹಾಕ್ಲಾರ್ದೇನೆ ಯಾರು ಅನ್ನ ಮಾಡ್ತಾರೆ, ಇದು ಎಲ್ಲೇ ತಲೆ ಕೆಟ್ಟದ, ಇದಕ್ಕೆ ಹುಚ್ಚಿಡ್ದದ ಏನ್ರಿ ಅನ್ನುವಂಥ ಮಾತು ಮಾತಾಡ್ತಿದ್ರು.
ಕೊನೆಗೆ ಇವ ಹುಡುಕ್ತಾ ಹುಡುಕ್ತಾ ಬರೋದ್ರಾಗ